ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮಾನ್ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ತುಮಕೂರು ಜಿಲ್ಲೆ ಮಧುಗಿರಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀ ಶಕ್ತಿ ದೇವತೆಯಾದ ಶ್ರೀ ದಂಡಿ ಮಾರಮ್ಮ ದೇವಸ್ಥಾನದ ಕಿರುಪರಿಚಯ. ಈ ದೇವಸ್ಥಾನವು ಪುರಾತನ ದೇವಾಲಯವಾಗಿದ್ದು, ಈ ಒಂದು ದೇವಸ್ಥಾನವನ್ನು ರಾಜರಾದ ಚಿಕ್ಕಪ್ಪಗೌಡರು ನಿರ್ಮಾಣ ಮಾಡಿದ್ದರು. ಈ ದೇವಾಲಯದ ಹೆಸರು ಶ್ರೀ ದಂಡಿ ಮಾರಮ್ಮ ಎಂದು ಹೆಸರು ಬರಲು ಕಾರಣ, ಜನರು ಸೈನಿಕರು ಯುದ್ಧಕ್ಕೆ ಹೋಗುವಾಗ ದಂಡು ದಂಡಾಗಿ ಬಂದು ತಾಯಿ ಬಳಿ ನಿಲ್ಲುತ್ತಿದ್ದರು. ಆಗ ಶ್ರೀ ದಂಡಿ ಮಾರಮ್ಮ ರಾಜನ ಕನಸಲ್ಲಿ ಬಂದು, ನನಗೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡು, ನನಗೆ ದಂಡಿನ ಮಾರಮ್ಮ ಎಂದು ಹೆಸರನ್ನ ನಾಮಕರಣ ಮಾಡು ಎಂದು ತಾಯಿ ಬಂದು ಶ್ರೀ ರಾಜನ ಬಳಿ ಹೇಳಿದರು. ಆಗ ರಾಜ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ. ಹಾಗೆ ಶ್ರೀ ದಂಡಿ ಮಾರಮ್ಮನಿಗೆ ದಂಡಿನ ಮಾರಮ್ಮ ಎಂದು ಹೆಸರನ್ನ ಇಟ್ಟನು. ಅಂದಿನಿಂದ ಹಿಂದಿನವರೆಗೂ ಯಾವುದೇ ತರಹದ ಕಾರ್ಯಕ್ರಮಗಳಾಗಿರ್ಬೋದು, ಯುದ್ಧಗಳಾಗಿರ್ಬೋದು ಹಾಗೂ ಅನೇಕ ಶುಭ ಕಾರ್ಯಕ್ರಮಗಳಿಗೆ ಶ್ರೀ ದಂಡಿ ಮಾರಮ್ಮನ ದೇವಸ್ಥಾನದ ದರ್ಶನ ಪಡೆಯದೆ ಯಾರು ಇಂದಿಗೂ ಎಂದಿಗೂ ಶುಭ ಕಾರ್ಯಕ್ರಮಗಳಿಗೆ ತಾಯಿ ಶ್ರೀ ದಂಡಿ ಮಾರಮ್ಮನ ದರ್ಶನವನ್ನ ಪಡೆದು ಮುಂದಕ್ಕೆ ಹೋಗುತ್ತಾರೆ. ಈ ದಂಡಿ ಮಾರಮ್ಮನ ವಿಶೇಷತೆ ಏನಪ್ಪಾ ಅಂದ್ರೆ, ಭಕ್ತರು ಬೇಡಿದಂತ ವರಗಳನ್ನ, ಬೇಡಿದಂತ ಉದ್ದೇಶವನ್ನ, ಒಳ್ಳೆಯ ಉದ್ದೇಶದಿಂದ ನಿಷ್ಕಲ್ಮಶವಾಗಿ ತಾಯಿ ಬಳಿ ಬೇಡಿದರೆ, ಬೇಡಿದಂತ ಭಕ್ತರು ಬೇಡಿದಂತ ವರಗಳನ್ನ ಈಡೇರಿಸಿ ಕಳಿಸುತ್ತಾಳೆ ಎಂಬುದು ಇಂದಿಗೂ ಪ್ರತೀತಿ ಇದೆ. ಈ ಒಂದು ದೇವಾಲಯದಲ್ಲಿ, ಪ್ರಸಿದ್ಧವಾದ ಈ ದೇವಾಲಯವು ಇಂದಿಗೂ ಭಕ್ತಾದಿಗಳಿಂದ ತುಂಬಿ ತುಳುಕುತ್ತಿದೆ. ಈ ದೇವಾಲಯವು ಯಾವುದೇ ತರಹದ ಶುಭ ಕಾರ್ಯಕ್ರಮಗಳನ್ನು ನೆರವೇರಿಸಬೇಕೆಂದರೂ ಇಲ್ಲಿರ್ತಕ್ಕಂಥ ಸ್ಥಳೀಯರು ತಾಯಿ ಶ್ರೀ ದಂಡಿ ಮಾರಮ್ಮನ ದರ್ಶನವನ್ನ ಪಡೆಯದೆ ಯಾವುದೇ ಶುಭ ಕಾರ್ಯಗಳನ್ನು ಇಂದಿಗೂ ನೆರವೇರಿಸುವುದಿಲ್ಲ. ಈ ದೇವಸ್ಥಾನದ ವಿಶೇಷತೆ ಏನು ಎಂದರೆ, ಪ್ರತಿ ವರ್ಷ ಮಹಾಶಿವರಾತ್ರಿಯ ನಂತರ ಮಧುಗಿರಿ ತಾಯಿ ಶ್ರೀ ದಂಡಿ ಮಾರಮ್ಮ ಜಾತ್ರೆಯನ್ನ ನಡೆಸಲಾಗುತ್ತದೆ. ಈ ಜಾತ್ರೆಯು ಪ್ರಸಿದ್ಧವಾದ ಜಾತ್ರೆಯಾಗಿರುತ್ತದೆ. ಈ ಜಾತ್ರೆಯು ಸುಮಾರು 15 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗುತ್ತದೆ. ಈ ಜಾತ್ರೆಯಲ್ಲಿ ಪ್ರಮುಖವಾಗಿ ದನಗಳ ಜಾತ್ರೆಯನ್ನ ನಡೆಸಲಾಗುತ್ತದೆ. ಹಾಗೆ ಈ ಜಾತ್ರೆಯಲ್ಲಿ ಅಗ್ನಿಕುಂಡವನ್ನು ಹಾಯಲಾಗುತ್ತದೆ. ಹಾಗೆ ಈ ದಂಡಿ ಮಾರಮ್ಮನ ದೇವಿಯನ್ನ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಹೊತ್ತೊಯ್ದು ತಾಯಿಯನ್ನ ಹರಸಲಾಗುತ್ತದೆ. ಹೀಗೆ ಇನ್ನೂ 10 ಹಲವು ಕಾರ್ಯಕ್ರಮಗಳನ್ನ ಜರುಗಲಾಗುತ್ತದೆ. ಈ ಎಲ್ಲ ಯಾವ ಕಾರ್ಯಕ್ರಮಗಳು ಜರುಗುತ್ತವೆ ಎಂಬುದನ್ನ ನೋಡಲು ಮುಂದಿನ ಸಂಚಿಕೆಯವರೆಗೂ ಕಾಯಬೇಕಾಗಿದೆ.